ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೀನಾಶುವು ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು UPSC CSE 2024 ನೋಟಿಫಿಕೇಶನ್ಸ್ ಹೊರಬೀಳ್ತಾ ಇದೆ. ಈವ್ನಿಂಗ್ ಅಷ್ಟೊತ್ತಿಗೆ ನಿಮಗೆ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವೈಲೇಬಲ್ ಇರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಹಾಗಾದರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಇರುತ್ತೆ, ಸಾಕಷ್ಟು ಜನ ಕೇಳ್ತಾ ಇದ್ರಿ. ಪ್ರಿಲಿಮ್ಸಿಗೆ ಸಂಬಂಧಪಟ್ಟಾಗೆ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಇರ್ತವೆ, ಮೇನ್ಸಿಗೆ ಸಂಬಂಧಪಟ್ಟಾಗೆ ಕರ್ನಾಟಕದಲ್ಲಿ ಸೆಂಟರ್ಸ್ ಎಲ್ಲಿದೆ ಏನು ಅನ್ನುವಂಥದ್ದು, ಅದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ, ಖಂಡಿತ ಯೂಸ್ಫುಲ್ ಇದೆ. ಈ CSE ಎಕ್ಸಾಮಿನೇಷನ್ಸ್ ಅನ್ನ ನಡೆಸುವಂಥ ಬೋರ್ಡ್ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅಂತ. ಸೊ ಈ ಬೋರ್ಡ್ ನಡೆಸುವಂಥ ಈ CSE ಎಕ್ಸಾಮಿನೇಷನ್ಸ್ ಅಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ 3 ತರದ ಎಕ್ಸಾಮಿನೇಷನ್ ನಡೆಯುತ್ತೆ. ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಾಗೆ ನೋಟಿಫಿಕೇಶನ್ ಹೊರಬೀಳುವಂಥದ್ದು ಇವತ್ತೇ. ಅಪ್ಲಿಕೇಶನ್ ಹಾಕುವಂಥ ಡೇಟು 14/2/2024 ಲಾಸ್ಟ್ ಡೇಟು 5/3/2024. ಇಷ್ಟು ಡೇಟ್ ಒಳಗಡೆ ಬೇಗ ಹಾಕ್ಕೊಳ್ಳಿ. ಯಾಕೆಂದರೆ ಬೇಗ ಹಾಕ್ಕೊಂಡ್ರೆ ನಿಮಗೆ ಯಾವ ಪ್ಲೇಸ್ ಬೇಕು ಅಂದ್ಕೊಂಡಿರ್ತಾರೆ ಎಕ್ಸಾಮಿಗೆ ಅದೇ ಪ್ಲೇಸ್ ಸಿಗುತ್ತೆ. ಮತ್ತು ಲೇಟಾಗಿ ಹಾಕ್ಕೊಂಡಿದ್ರೆ ತುಂಬ ದೂರ ಸಿಗುವಂಥ ಸಾಧ್ಯತೆ ಇದೆ. ಕಮ್ಮಿ ಪ್ಲೇಸ್ ಇರೋದ್ರಿಂದ ನೀವು ಬೇಗ ಹಾಕ್ಕೊಳ್ಳೋದು ಬೆಟರ್. ಓಕೆನಾ? ಹಾಗಾದರೆ ಎಕ್ಸಾಮಿನೇಷನ್ ಯಾವಾಗ ಅಂತಂದರೆ 5/26 ನಡೆಯುತ್ತೆ. ಅಂದರೆ 5ನೇ ತಿಂಗಳು 26ನೇ ತಾರೀಕಿಗೆ ಎಕ್ಸಾಮಿನೇಷನ್ ಇರುವಂಥದ್ದು, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರುವಂಥದ್ದು. ಇನ್ನು ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿ ಇದಾವೆ ಅಂತ ನೋಡೋದಾದರೆ, ಕರ್ನಾಟಕದಲ್ಲಿ ನಮಗೆ ಬೆಂಗಳೂರಲ್ಲಿದೆ, ನೆಕ್ಸ್ಟ್ ಮೈಸೂರಲ್ಲಿದೆ, ನೆಕ್ಸ್ಟ್ ಧಾರವಾಡದಲ್ಲಿದೆ. ಈ 3 ಪ್ಲೇಸಲ್ಲಿ ಮಾತ್ರ ಕರ್ನಾಟಕದಲ್ಲಿ ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಸೆಂಟರ್ಸ್ಗಳು ಇರುವಂಥದ್ದು. ಇನ್ನು ಮೇನ್ಸಿಗೆ ಸಂಬಂಧಪಟ್ಟಾಗೆ ಬೆಂಗಳೂರಲ್ಲಿ ಮಾತ್ರ ಇರುವಂಥದ್ದು ಸೆಂಟರು. ಸೊ ನಿಮಗೆ ಯಾವ್ದು ನಿಯರ್ ಇರುತ್ತೋ ಸೊ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಏಜನ್ನು ನೋಡೋದಾದರೆ ಕನಿಷ್ಠ 21 ವರ್ಷ ಆಗಿರಬೇಕು, ಗರಿಷ್ಠ 32 ವರ್ಷ ಆಗಿರಬೇಕು. OBC ಅವರಿಗೆ 3 ವರ್ಷ ಕನ್ಸೆಷನ್ ಇರುತ್ತೆ. ಇನ್ನು SC ST ಅವರಿಗೆ 5 ವರ್ಷ ಕನ್ಸೆಷನ್ ಇರುತ್ತೆ. ಹಾಗೇನೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಥವಾ ಮಾಜಿ ಸೈನಿಕರು ಇಂಥವರಿಗೂ ಕೂಡ 5 ವರ್ಷ ಕನ್ಸೆಷನ್ ಇರುತ್ತೆ. ನೀವು ಯಾವ ಕೆಟಗರಿಗೆ ಸಂಬಂಧಪಟ್ಟಿರ್ತೀರಾ ಸೊ ಆ ಸರ್ಟಿಫಿಕೇಟ್ ಅನ್ನ ಹಾಕೋದ್ರ ಮೂಲಕ ನೀವು ಇದು ಅಪರ್ಚುನಿಟಿನ ಪಡ್ಕೋಬಹುದು. ಇನ್ನು ಎಜುಕೇಶನ್ ಅನ್ನ ನೋಡೋದಾದ್ರೆ ಯಾವ್ದಾದ್ರು ಒಂದು ಗ್ರಾಜುಯೇಷನ್ ಅನ್ನ ಮುಗಿಸಿರ್ಬೇಕು. ಯಾವುದೇ ಪದವಿ ಮುಗಿಸಿದ್ರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲೊಂದು ಕ್ವಶನ್ ಬರುತ್ತೆ, ನಾವಿವಾಗ ಫೈನಲ್ ಇಯರ್ ಇದ್ದೀವಿ ಸೊ ನಮಗೆ ಅಪ್ಲೈ ಮಾಡಕ್ ಬರುತ್ತಾ ಅಂತ. ಖಂಡಿತ ಬರುತ್ತೆ. ಬಟ್ ಮೇನ್ಸಿಗೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ ಹಾಕುವಂತ ಸಮಯಕ್ಕೆ ನೀವು ಆ ಡಿಗ್ರಿಯನ್ನ ಕಂಪ್ಲೀಟ್ ಆಗಿ ಮುಗಿಸಿರ್ಬೇಕು. ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಹಾಗಿದ್ರೆ ಮಾತ್ರ ಅಪ್ಲೈ ಮಾಡ್ಬೋದು. ಅಂದ್ರೆ ಯಾವಾಗ ಬರುತ್ತೆ ಅಂತಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ಸ್ ನವೆಂಬರ್ ತಿಂಗಳಲ್ಲಿ ಬರುತ್ತೆ. ಅಷ್ಟರೊಳಗೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕರೀತಾರೆ. ಅಷ್ಟರೊಳಗಡೆ ನಿಮ್ದು ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರುತ್ತೆ ಅಂದ್ರೆ ನೀವು ಪ್ರಿಲಿಮ್ಸ್ ಪಾಸ್ ಮಾಡ್ತೀನಿ ಅಂತ ಅನ್ನುವಂಥ ಒಂದು ಧೈರ್ಯ ನಿಮಗಿದ್ರೆ ಅಪ್ಲೈ ಮಾಡ್ಬೋದು. ಇಲ್ಲಾಂದ್ರೆ ಒಂದು ಅಟೆಂಪ್ಟ್ ಅನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬಟ್ ಫೈನಲ್ ಇಯರ್ ಇದ್ದಂಥವ್ರು ಕೂಡ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಅಟೆಂಪ್ಟ್ ಎಷ್ಟೆಷ್ಟು ಇದಾವೆ ಅಂತ ನೋಡೋದಾದ್ರೆ, ಜನರಲ್ ಕೆಟಗರಿ ಅವರಿಗೆ 6 ಅಟೆಂಪ್ಟ್ಸ್ ಇರುತ್ತೆ, OBC ಅವರಿಗೆ 9, SC ST ಅವರಿಗೆ ಅನ್ಲಿಮಿಟೆಡ್ ಆಗಿರುತ್ತೆ. ಇನ್ನು ಫೀಸ್ ಅನ್ನ ನೋಡೋದಾದ್ರೆ OBC ಮತ್ತು ಜನರಲ್ ಕೆಟಗರಿ ಅವರಿಗೆ 100 ರೂಪೀಸ್ ಇರುತ್ತೆ. SC ST, ಫಿಮೇಲ್ ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಮಾಜಿ ಸೈನಿಕರು ಇವರಿಗೆಲ್ಲರಿಗೂ ಕೂಡ ಫೀಸ್ ಇರೋದಿಲ್ಲ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ಪೇಪರ್ ಯಾವ ತರ ಇರುತ್ತೆ ಅಂತಂದ್ರೆ, ಇದರಲ್ಲಿ 2 ಪೇಪರ್ ಇರುತ್ತೆ. ಒಂದು GS ಪೇಪರ್ ಇರುತ್ತೆ, ಇನ್ನೊಂದು CSAT ಪೇಪರ್ ಇರುತ್ತೆ. ಈಗ ಎಷ್ಟು ವೇಕೆನ್ಸಿಗಳನ್ನ ಕರೀಬಹುದು, ಬಟ್ ಕಳೆದ ಒಂದು 10 ವರ್ಷದ ವೇಕೆನ್ಸಿಗಳನ್ನ ನೋಡೋದಾದ್ರೆ ನಾವು ಸಾಕಷ್ಟು ಸರಿ ಜಾಸ್ತಿ ಕೇಳ್ತಾನೆ ಬಂದಿದ್ದಾರೆ. ಕಳೆದ ಒಂದು 4 ವರ್ಷದಿಂದ 1,000ಕ್ಕೂ ಅಧಿಕ ಹುದ್ದೆಗಳನ್ನೇ ಕೂಡ ಕರೆದಿದ್ದಾರೆ. ಹಾಗಾದ್ರೆ ಈ ವರ್ಷನೂ ಕೂಡ ಒಂದಿಷ್ಟು ಜಾಸ್ತಿ ಹುದ್ದೆಗಳನ್ನ ಕರೆಯುವಂತ ಸಾಧ್ಯತೆ ಇದೆ. ಸೊ ಯಾರೆಲ್ಲ ಬರೀಬೇಕು ಅನ್ಕೊಂಡಿದ್ದೀರಾ, ಬಿ ಸ್ಟ್ರಾಂಗ್. ಇನ್ನ ಟೈಮ್ ಇದೆ, ಎಕ್ಸಾಮ್ಗೂ ಕೂಡ ಟೈಮ್ ಇದೆ. ಇವಾಗ ಸಂಪೂರ್ಣವಾಗಿ ಪ್ರಿಲಿಮ್ಸ್ಗೆ ಫೋಕಸ್ ಮಾಡ್ತಾ ಹೋಗಿ, ಖಂಡಿತ ಸಾಧ್ಯತೆ ಇದೆ. ಇನ್ನು ಡಾಕ್ಯುಮೆಂಟ್ಸ್ ಯಾವೆಲ್ಲ ಬೇಕು ಅಂತ ನೋಡೋದಾದ್ರೆ, ಫಸ್ಟ್ ಟೈಮ್ ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ರಿ ಅಂತ ಅಂದ್ರೆ ವೆಬ್ಸೈಟ್ ಅಲ್ಲಿ OTR ಅನ್ನ ಮಾಡ್ಕೋಬೇಕು. ಅಂದ್ರೆ 1 ಟೈಮ್ ರಿಜಿಸ್ಟ್ರೇಷನ್ ಅನ್ನ ಫಸ್ಟ್ ತೆಗೆದುಕೊಳ್ಬೇಕು. ಈ 1 ಟೈಮ್ ರಿಜಿಸ್ಟ್ರೇಷನ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು UPSC ಅಂಡರ್ ಅಲ್ಲಿ ಯಾವುದೇ ಎಕ್ಸಾಮ್ ನಡೀಲಿ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ ಈ OTR ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ನೀವು SSC ಎಕ್ಸಾಮಿನೇಷನ್ಸ್ ಅನ್ನ ಬರ್ದಿದ್ರಿ ಅಂತಂದ್ರೆ ಗೊತ್ತಿರುತ್ತೆ. SSCಗೂ ಕೂಡ ಅಷ್ಟೇ 1 ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಆ ರಿಜಿಸ್ಟ್ರೇಷನ್ ಅನ್ನ ತೆಗೆದಿಟ್ಕೊಂಡ್ರೆ ನೀವು ನೆಕ್ಸ್ಟ್ ಟೈಮ್ ಯಾವಾಗಲೇ ಅಪ್ಲೈ ಮಾಡಿದ್ರು ಕೂಡ ಅದ್ರ ಮುಖಾಂತರನೇ ಅಪ್ಲೈ ಮಾಡ್ತಿರ್ತೀರಲ್ವಾ. ಸೇಮ್ ಅದೇ ತರನೇ ಇಲ್ಲಿ ಕೂಡ ಅಷ್ಟೇ UPSCಗೂ ಕೂಡ OTR ಅನ್ನ ಯಾವ ತರ ಮಾಡ್ಕೊಳ್ಳೋದು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದ್ರ ಜೊತೆಗೆ OTR ಅನ್ನ ಫಸ್ಟ್ ನೀವು ಮಾಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಾಗೆ ಫಸ್ಟ್ ಇದ್ರ ಜೊತೆಗೆ ಕಂಟಿನ್ಯೂ ಆಗಿ ಚಾಲ್ತಿ ಇರುವಂತ ಒಂದು ಫೋನ್ ನಂಬರ್ ಅನ್ನ ಇಟ್ಕೊಡಿ. ಹಾಗೆ ಒಂದು ಇಮೇಲ್ ಐ ಡಿ ಕೂಡ ಅಷ್ಟೇ ಚಾಲ್ತಿ ಇರಬೇಕು.
ಆ ಥರ ಇರುವಂಥ ಒಂದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಇಟ್ಕೋಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ SSLC ಮಾರ್ಕ್ಸ್ ಕಾರ್ಡು ನಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತ್ ಹಾಗೆ ಪೇರೆಂಟ್ಸ್ ನೇಮನ್ನು ಐಡೆಂಟಿಫೈ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ಎಕ್ಸಾಮಿನೇಷನ್ಸಲ್ಲೂ ಕೂಡ ಏನು ಮಾಡ್ತಾರೆ, ಈ SSLC ಸರ್ಟಿಫಿಕೇಟನ್ನು ಕೇಳ್ತಾರೆ. ಅದು ಬೇಕೇ ಬೇಕಾಗುತ್ತೆ. ಲಾಸ್ಟ್ ಟೈಮು ಯಾರೋ ಒಬ್ಬರು ಸಬ್ಸ್ಕ್ರೈಬರು ತುಂಬ ಸಲ ಕೇಳ್ತಾ ಇದ್ರಿ, SSLC ಮಾರ್ಕ್ಸ್ ಕಾರ್ಡನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ನನಗೆ PUC ಇದಿದೆ, ಡಿಗ್ರಿ ಇದಿದೆ, ಬಟ್ SSLC ಇದಿಲ್ಲ, ಸೊ ನಮಗೆ ನಡೆಯುತ್ತಾ UPSC ಎಕ್ಸಾಮಿನೇಷನ್ ಬರೀಲಿಕ್ಕೆ ಸಾಧ್ಯತೆ ಇದೆಯಾ ಏನು ಅಂತ ಅವ್ರೇನಾದರೂ ನೋಡ್ತಾ ಇದ್ರೆ, ಖಂಡಿತ ಸರ್ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕಾಗುತ್ತೆ. UPSCಗೆ ಅಂತಲ್ಲ, ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೀಬೇಕು ಅಂತಂದ್ರೂ ಕೂಡ SSLC ಮಾರ್ಕ್ಸ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಲಿಕೇಶನ್ ಹಾಕುವಾಗಲಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಾಗಿರ್ಬೋದು SSLC ಮಾರ್ಕ್ಸ್ ಕಾರ್ಡ್ ಅವಶ್ಯಕವಾಗಿ ಬೇಕು. ಸೊ ನೀವು ಸಂಬಂಧಪಟ್ಟವ್ರ ಹತ್ರ ಮಾತಾಡಿ, ಅಂದರೆ ನಿಮ್ಮ ಹೈಸ್ಕೂಲ್ಗೆ ವಿಸಿಟನ್ನು ಕೊಡಿ, ಖಂಡಿತ ಅವ್ರು ಏನಾದರೂ ನಿಮಗೊಂದು ಸಜೆಷನನ್ನು ಕೊಡ್ತಾರೆ. ಓಕೆನಾ. ನೆಕ್ಸ್ಟು PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ. ಹಾಗೆ ಗ್ರಾಜ್ಯುಯೇಷನ್, ನೀವು ಗ್ರಾಜ್ಯುಯೇಷನ್ ಮುಗಿಸಿರ್ತೀರಲ್ಲ, ಸೊ ಆ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ. ಯಾವುದಾದ್ರೂ ಒಂದು ID ಪ್ರೂಫ್ ಬೇಕಾಗಿರುತ್ತೆ. ಬೆಟರ್ ಆಧಾರ್ ಕಾರ್ಡ್, ಯಾಕಂದರೆ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಆಧಾರ್ ಕಾರ್ಡನ್ನು ನಾವು ಇಲ್ಲಿ ಆ್ಯಡ್ ಮಾಡಿದರೆ ಸಾಕಾಗುತ್ತೆ. ಬಟ್ ಒಂದು ID ಯಾವುದಾದ್ರೂ ಓಕೆ, ID ಕಾರ್ಡನ್ನು ಇರಬೇಕು. ನೆಕ್ಸ್ಟ್ ಫೋಟೋಸ್ ಇರಬೇಕು. ಹಾಗೆ ಕಾಸ್ಟ್ ಸರ್ಟಿಫಿಕೇಟ್, ನೀವು OBC ಆಗಿದ್ದರೆ OBC ಸರ್ಟಿಫಿಕೇಟ್, SC ST ಆಗಿದ್ರೆ SC ST ಸರ್ಟಿಫಿಕೇಟ್. ಇನ್ನೂ ಒಂದು ಕ್ವಶನ್ ಕೇಳ್ತೀರಾ, OBC ಅವರಿಗೆ ಇವಾಗ ಫಾರ್ ಎಕ್ಸಾಂಪಲ್ 2A ಕ್ಯಾಟಗರಿಯವರು OBC ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು ಅಲ್ವಾ. ಹಾಗಾದರೆ ನಾನು OBC ಅಂದರೂ ಒಂದೇ, 2A ಅಂದರೂ ಒಂದೇ, ನಾ 2A ಸರ್ಟಿಫಿಕೇಟ್ ಆ್ಯಡ್ ಮಾಡ್ಬೋದಾ ಅಂತ ಕೇಳುವಂಥ ಸಾಧ್ಯತೆ ಇದೆ. ಸೊ ಖಂಡಿತ ಇಲ್ಲ, ಇಂಗ್ಲೀಷ್ ಫಾರ್ಮೇಟಲ್ಲಿರುತ್ತೆ OBC ಸರ್ಟಿಫಿಕೇಟ್. ಸೊ ಆ ಸರ್ಟಿಫಿಕೇಟನ್ನೇ ನೀವು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ. ಓಕೆನಾ. ಅಂದರೆ ನೀವು ಇಂಗ್ಲೀಷ್ ಫಾರ್ಮೇಟಲ್ಲಿರುವಂಥ OBC ಸರ್ಟಿಫಿಕೇಟನ್ನೇ ತೆಗೆದುಕೊಳ್ಳಿ. ಓಕೆನಾ. ನೆಕ್ಸ್ಟು EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನಲ್ಲಿ ಏನಾದರೂ ನೀವು ಇದ್ರಿ ಅಂದರೆ ಅದರ ಸರ್ಟಿಫಿಕೇಟ್ ಇರಬೇಕು. ಅಥವಾ ಫಿಸಿಕಲ್ ಆಗಿ ಯಾವುದಾದ್ರೂ ಇಶ್ಯೂ ಇತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸರ್ಟಿಫಿಕೇಟ್ ಇತ್ತು ಅಂದರೆ ಆ ಸರ್ಟಿಫಿಕೇಟನ್ನು ಕೂಡ ನೀವು ಇಟ್ಕೋಬೋದು. ನಿಮಗೆ ಎಕ್ಸ್ಟ್ರಾ ಏನೇನು ಇದೆಯೋ ಸೊ ಅವೆಲ್ಲವನ್ನು ಇಟ್ಕೋಬೋದು. ಬಟ್ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು SSLC, PUC ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಫೋನ್ ನಂಬರ್ ಮತ್ತು ಇಮೇಲ್ ID, ಅದ್ರ ಜೊತೆಗೆ OTR ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ನಂಬರ್ ಏನಿರುತ್ತಲ್ಲ ಅದು ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ID ಇರಬೇಕಾಗತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದಿಷ್ಟು ಬೇಕೇ ಬೇಕು. ಇನ್ನು ಮೇನ್ಸಿಗೆ ಸಂಬಂಧಪಟ್ಟಾಗೆ ಏನೇನೆಲ್ಲ ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಹೇಳಿದರೆ, ಪ್ರಿಲಿಮ್ಸ್ ಪಾಸ್ ಆಗಿದ್ದಕ್ಕೆ ನಿಮಗೊಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇರುತ್ತೆ. ಸೊ ಆ ಸರ್ಟಿಫಿಕೇಟನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಗ್ರಾಜ್ಯುಯೇಷನ್ ಮಾರ್ಕ್ಸ್ ಕಾರ್ಡ್, ಅದ್ರ ಜೊತೆಗೆ ಒಂದು ID, ಫೋನ್ ನಂಬರ್, ಇಮೇಲ್ ID, ಹಾಗೆ ಸ್ಪೆಷಲ್ ಆಗಿ ನೀವೇನಾದರೂ ಇದ್ರೆ ಅಂದರೆ ಕಾಸ್ಟ್ ಸರ್ಟಿಫಿಕೇಟು ಅಥವಾ EWS ಇವೆಲ್ಲವೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಸ್ಕ್ಯಾನ್ ಮಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ನೀಟಾಗಿ ಮಾಡ್ಕೊಳ್ಳಿ. ಪ್ರಿಲಿಮ್ಸಲ್ಲಿ ಏನೆಲ್ಲ ಹಾಕಿರ್ತೀರಾ ಸೊ ಅವೆಲ್ಲವೂ ಕೂಡ ಮೇನ್ಸಿಗೂ ಕೂಡ ಬೇಕಾಗುತ್ತೆ. ಅದೇ ಸರ್ಟಿಫಿಕೇಟನ್ನು ನೀಟಾಗಿ ಎತ್ತಿಟ್ಕೊಳ್ಳಿ. ಓಕೆನಾ. ಇದಿಷ್ಟು ಇನ್ಫಾರ್ಮೇಷನ್ಸು 2024ರ CSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ. ಓಕೆನಾ. ಆಲ್ ದಿ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.